ಮ್ಯಾಚ್ ನೋಡೋಕೆ ಅಂತ ಬಂದವರು ರಾಜ್ಬಿ ಶೆಟ್ಟಿ ಎಂದು ಮಂಗ ಆದ್ರು. ಇದು ಆರ್ಸಿಬಿ ಮತ್ತು ಡಿಸಿ ನಡುವೆ ನೇರ ಹಣಾಹಣಿ ಇವತ್ತು ನಡೆಯುತ್ತೆ. ಮ್ಯಾಚ್ ನೋಡೋಕೆ ಬಂದವರು ರಾಜ್ಬಿ ಶೆಟ್ಟಿ ಎಂದು ಕನ್ಫ್ಯೂಸ್ ಆಗ್ತಾರೆ. ಇಂದು ಆರ್ಸಿಬಿ ಮತ್ತು ಡಿಸಿ ನಡುವೆ ನೇರ ಹಣಾಹಣಿ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಮ್ಯಾಚ್. ಇಂದಿನ ಮ್ಯಾಚ್ ನೋಡಲು ಬಂದ ಸಾವಿರಾರು ಅಭಿಮಾನಿಗಳು ರಾಜ್ಬಿ ಶೆಟ್ಟಿಯಂತೆ ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡ ವ್ಯಕ್ತಿ ರಾಜ್ಬಿ ಶೆಟ್ಟಿಯೇ ಬಂದಿದ್ದಾರೆ ಎಂದು ಮುಗಿಬಿದ್ದ ಆರ್ಸಿಬಿ ಫ್ಯಾನ್ಸ್. ರಾಜ್ನಂತೆ ಕಾಣುವ ವ್ಯಕ್ತಿಯ ಜೊತೆ ಸೆಲ್ಫಿಗಾಗಿ ಮುಗಿಬಿದ್ದ ಜನ. ರಾಜ್ಬಿ ಶೆಟ್ಟಿಯಂತೆ ಪಂಚೆ ಸೂಪ್ರಾಮ್ಸೋ ರೀತಿಯಲ್ಲಿ ಈತನನ್ನ ನೋಡಿ ರಾಜ್ಬಿ ಶೆಟ್ಟಿ ಎಂದು ಮಂಗ ಆಗ್ತಾರೆ ಜನ. ಅಶ್ವವೇಗ ನ್ಯೂಸ್ ಜೊತೆ ರಾಜ್ಬಿ ಶೆಟ್ಟಿಯಂತೆ ಕಾಣುವ ವ್ಯಕ್ತಿ ಮಾತು. ಇವತ್ತು ಆರ್ಸಿಬಿ ವರ್ಸಸ್ ಡಿಸಿ ನಡುವೆ ಮ್ಯಾಚ್ ಇದೆ. ಆರ್ಸಿಬಿ ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆರ್ಸಿಬಿ ಅಭಿಮಾನಿಗಳು ಧಾವಿಸ್ತಾ ಇದ್ದಾರೆ. ಅಲ್ಲಿ ರಾಜ್ಬಿ ಶೆಟ್ಟಿ ಅಂತೆ ಕಾಣುವಂತ ವ್ಯಕ್ತಿಯನ್ನ ನೋಡಿ ಕನ್ಫ್ಯೂಸ್ ಆಗ್ತಾರೆ ಜನ. ರಾಜ್ಬಿ ಶೆಟ್ಟಿನೇ ಬಂದ್ಬಿಟ್ಟಿದ್ದಾರೇನೋ ಮ್ಯಾಚ್ ನೋಡೋಕೆ ಅಂತ. ಆ ಗೆಟಪ್ ನಲ್ಲೇ ಇರ್ತಾರೆ, ಮಾಸ್ ಲುಕ್ ನಲ್ಲಿ ಪಂಚೆ ಹಾಕೊಂಡು ಸೂಪ್ರಮ್ ಸೋ ನಲ್ಲಿ ಯಾವ ರೀತಿಯಾಗಿ ಕಾಣಿಸ್ಕೊಂಡಿದಾರಲ್ಲ ಆ ಒಂದು ಲುಕ್ ನಲ್ಲಿ ಇರ್ತಾರೆ. ಅವರನ್ನ ನೋಡಿ ಜನ ಕನ್ಫ್ಯೂಸ್ ಆಗ್ತಾರೆ. ಸೊ ಹೀಗಾಗಿ ಜನ ಸೆಲ್ಫಿಗೆಲ್ಲ ಮುಗಿಬೀಳ್ತಾರೆ. ಅಶ್ವವೇಗ ನ್ಯೂಸ್ ಜೊತೆ ಆ ವ್ಯಕ್ತಿ ಮಾತನಾಡಿರುವಂತದ್ದು. ಎಲ್ಲರೂ 100% RCBನೇ ವಿನ್ ಆಗೋದು. ವಿರಾಟ್ ಕೊಹ್ಲಿ ತುಂಬಾ ನನಗೆ ಇಷ್ಟ, ಹಾಗಾಗಿ ಎಲ್ಲರೂ ಬಂದಿದ್ದೀವಿ ನೋಡೋಣ ಅಂತ. 100% ವಿನ್ ಆಗುತ್ತೆ. ತುಂಬ ಜನ ಅಪೇಕ್ಷೆ ಮೇರೆಗೆ ಏನಿದೆ ಅದೆಲ್ಲ ಪಕ್ಕ ಸಕ್ಸಸ್ ಆಗುತ್ತೆ ಅಂತ ನಾವು ಆಸೆ ಪಡ್ತೀವಿ. ಸರ್, ಈಗ ಕನ್ನಡಿಗರು ವರ್ಸಸ್ ಕನ್ನಡಿಗನ ಮಧ್ಯ ಒಂದು ಮ್ಯಾಚ್ ಇದು. ಯಾಕಂತಂದ್ರೆ KL ರಾಹುಲ್ ಇದ್ದಾರೆ, ಒಂದ್ ಕಡೆಗೆ ಕೊಹ್ಲಿ ಇದ್ದಾರೆ, ಪಟಿದಾರ್ ಇರ್ತಾರೆ. ನಿಮ್ಗೆ ಯಾವ ಪ್ಲೇಯರ್ ಇಷ್ಟ ಸರ್? ಇಬ್ರು ಇಷ್ಟ, ಬಟ್ ಆದ್ರೆ RCB ಸೋಲಕ್ಕೆ ನಾವು ಬಿಡಕ್ಕಾಗಲ್ಲ. KL ರಾಹುಲ್ದು ಬರ್ತಡೇ, ಅವ್ರಿಗೂ ಹ್ಯಾಪಿ ಬರ್ತಡೇ ಹೇಳೋಣ. ಬಟ್ ಆದರೆ RCBನೇ ವಿನ್ ಆಗಬೇಕು ಅಂತ ಕರ್ನಾಟಕದ ಅಪೇಕ್ಷೆ ಮೇರೆಗೆ 100% RCBನೇ ವಿನ್ ಆಗೋದು. ವಿರಾಟ್ ಕೊಹ್ಲಿ ತುಂಬ ನನಗೆ ಇಷ್ಟ, ಹಾಗಾಗಿ ಎಲ್ಲರೂ ಬಂದಿದ್ದೀವಿ ನೋಡೋಣ ಅಂತ. 100% ವಿನ್ ಆಗುತ್ತೆ. ತುಂಬ ಜನ ಅಪೇಕ್ಷೆ ಮೇರೆಗೆ ಏನಿದೆ ಅದೆಲ್ಲ ಪಕ್ಕ ಸಕ್ಸಸ್ ಆಗುತ್ತೆ ಅಂತ ನಾವು ಆಸೆ ಪಡ್ತೀವಿ. ಸರ್, ಈಗ ಕನ್ನಡಿಗರು ವರ್ಸಸ್ ಕನ್ನಡಿಗನ ಮಧ್ಯ ಒಂದು ಮ್ಯಾಚ್ ಇದು. ಯಾಕಂತಂದ್ರೆ KL ರಾಹುಲ್ ಇದ್ದಾರೆ, ಒಂದ್ ಕಡೆಗೆ ಕೊಹ್ಲಿ ಇದ್ದಾರೆ, ಪಟಿದಾರ್ ಇರ್ತಾರೆ. ನಿಮ್ಗೆ ಯಾವ ಪ್ಲೇಯರ್ ಇಷ್ಟ ಸರ್? ಇಬ್ರು ಇಷ್ಟ, ಬಟ್ ಆದ್ರೆ RCB ಸೋಲಕ್ಕೆ ನಾವು ಬಿಡಕ್ಕಾಗಲ್ಲ. KL ರಾಹುಲ್ದು ಬರ್ತಡೇ, ಅವ್ರಿಗೂ ಹ್ಯಾಪಿ ಬರ್ತಡೇ ಹೇಳೋಣ. ಬಟ್ ಆದರೆ RCBನೇ ವಿನ್ ಆಗಬೇಕು ಅಂತ